ಉತ್ತಮ ಆರ್ಜವ ಧರ್ಮ ಭಾಗ 2. ಉತ್ತಮ ಆರ್ಜವ ಧರ್ಮ ಭಾಗ 2. ಶ್ರೀ ಋಷಭನಾಥದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ನೀವು ನಿನ್ನೆ ಒಂದು ಬಹಳ ಮಹತ್ವಪೂರ್ಣವಾದ ಘಟನೆಯನ್ನು ಕೇಳ್ತಾ ಇದ್ರಿ. ಅಷ್ಟೊತ್ತಿಗೆ ಸಮಯ ಆಯಿತು ಅಂತೇಳಿ ಹೋದ್ರಿ ಅಲ್ವಾ? ಆ ಘಟನೆ ಅರ್ಧದಲ್ಲೇ ನಿಂತು ಹೋಗಿತ್ತು. ಅದು ಇನ್ನು ಪೂರ ಹೇಳಲಾಗಿಲ್ಲ. ಏನಾಗಿತ್ತು? ಆ ಎತ್ತಿನ ಮೇಲೆ, ನಿರಪರಾಧಿ ಎತ್ತಿನ ಮೇಲೆ ಮಗುವಿನ ಕೊಲೆಯ ಆಪಾದನೆಯನ್ನು ಹಾಕಲಾಗಿತ್ತು ಅಲ್ವಾ? ಆದರೆ ಅವಳು ಸಮ್ಯಕ್ ದೃಷ್ಟಿ ಇದ್ಲು. ಆ ಮಗುವಿನ ತಾಯಿ ಸಮ್ಯಕ್ ದೃಷ್ಟಿ ಇದ್ಲು. ಜಿನೇಂದ್ರ ಭಗವಾನರ ಅಭಿಷೇಕ ಪೂಜೆ ಮಾಡಿ ಬರ್ತಾ ಇದ್ಲು. ಆವಾಗ ಈ ಘಟನೆ ಮನೆಯಲ್ಲಿ ನಡೆದಿದೆ. ಆವಾಗ ಅವಳಿಗೆ ಇನ್ನು ಯಾರು, ಇಂಥ ಜೀವಗಳಿಗೆ ಶರಣ ಯಾರು? ಅರಿಹಂತರು ಶರಣು, ಸಿದ್ಧ ಶರಣು, ಸಾಧುಗಳು ಶರಣು, ಕೇವಲಿ ಭಗವಾನರು ಹೇಳಿರೋ ಧರ್ಮ ಶರಣು ಅಲ್ವಾ? ಮತ್ತಿನ್ನು 3 ಲೋಕದಲ್ಲಿ ಯಾರು ಶರಣ ಕೊಡೋದಕ್ಕೆ ಸಾಧ್ಯ ಇಂಥ ದುರ್ಘಟನೆ ಒಳಗಡೆ? ಆವಾಗ ಅವಳು ಜಿನೇಂದ್ರ ಭಗವಾನರನ್ನು ನೆನೆಸೋದಕ್ಕೆ ಶುರು ಮಾಡಿದ್ಲು. ಶಾಸನ ದೇವಿಯ ಆಸನ ಕಂಪಾಯಮಾನ ಆಗೋಯ್ತು. ಶಾಸನ ರಕ್ಷಕ ದೇವಿ ಬಂದ್ಲು. ಇಲ್ಲಿಗೆ ಬಂದು ಅವಳಿಗೆ ಹೇಳಲು, ಜಿನೇಂದ್ರ ಭಗವಾನರ ಅಭಿಷೇಕ ಮಾಡಿ ಗಂಧೋದಕ ತಂದು ಹಾಕು, ಈ ಮಗು ಮತ್ತೆ ಬದುಕುತ್ತಾನೆ, ಚೇತರಿಸಿಕೊಳ್ಳುತ್ತಾನೆ ಅಂತ ಹೇಳಿದ್ಲು. ಅದಾದ ನಂತರ ಇವಳಿದ್ಲಲ್ಲ, ಅಂದರೆ ಈ ಮಗುವಿನ ಪ್ರಾಣಘಾತಕ್ಕೆ ಏನಿದ್ಲಲ್ಲ, ಇವಳನ್ನು ಕರೆದು ಹೇಳ್ತಾಳೆ, ಸಮ್ಯಕ್ ದೃಷ್ಟಿ ಜೀವಿಯಾದ, ಜಿನಭಕ್ತಿ ಜೀವಿಯಾದ ಇವಳ ಮೇಲೆ ನೀನು ಇನ್ನು ಯಾವತ್ತಾರು ಏನಾರು ಮಾಡಿದರೆ ನಿನ್ನನ್ನು ಹೊಡೆದು ಸಾಯಿಸಿಬಿಡ್ತೇನೆ ಅಂತ ಹೇಳಿ ಗದರಿಸಿಬಿಟ್ಲು, ಅಂದರೆ ಹೆದರಿಸಿಬಿಟ್ಲು ಶಾಸನ ರಕ್ಷಕ ದೇವಿ. ಆವಾಗ ಅವಳು ಏನಂತಾಳೆ ಗೊತ್ತಾ? ಅಂದರೆ ಆ ಹೆಂಗಸು ಏನಂತಾಳೆ ಗೊತ್ತಾ ನಿಮಗೆ? ಹೇಳ್ತಾಳೆ, ನನಗೆ ಬೇಕಾದ್ರೆ ಹೊಡಿ ಬಡಿ ಸಾಯಿಸಬೇಕಾರೆ, ಆದರೆ ನೀನು ಎಲ್ಲದಕ್ಕಿಂತ ಮೊದಲು ಆ ಮಗುವನ್ನು ಸಾಯಿಸು ಅಂತ ಹೇಳ್ತಾಳೆ. ಅಂದರೆ ಇದರ ತಾತ್ಪರ್ಯ ಏನು? ಅಂದರೆ ನೋಡಿ, ವಿಚಾರ ಮಾಡಿರಿ. ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾ ಸತ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಒಳ್ಳೆಯದು ಆಗಬಾರ್ದು. ಇದು ಯಾವ ರೀತಿ ನಿರ್ಧಾರ ಇರ್ಬೋದು? ಕಪಟಿ ಜೀವಿಗಳದ್ದು, ಪಾಪಿ ಜೀವಿಗಳದ್ದು ಅಲ್ವಾ? ವಿಚಿತ್ರವಾದ ಒಂದು ಮನೋಭಾವನೆ ಇದು. ಈ ರೀತಿ ಇವು ಕಪಟ ಜೀವಗಳಲ್ಲೇ ಇದನ್ನೆಲ್ಲ ಕಾಣಲ್ಪಡ್ತದೆ. ಸರಳ ಜೀವಗಳಲ್ಲಿ ಇದು ಬರೋದೇ ಇಲ್ಲ. ಸರಳ ಜೀವಗಳು ಈ ರೀತಿ ಸಮಸ್ಯೆಯನ್ನು ಉದ್ಭವನೇ ಮಾಡ್ಕೊಳ್ಳಲ್ಲ ಅಂತ ಅಂದಮೇಲೆ ಸರಳ ಜೀವಗಳಲ್ಲಿ ಇದು ಬರೋದು ಇಲ್ಲ ಇಂಥ ಸಮಸ್ಯೆಗಳಲ್ವಾ? ನೀವು ನೋಡಿರಿ, ಈ ದುಷ್ಟರ ಸ್ವಭಾವ ಹೇಗಿರ್ತದೆ ಇನ್ನೊಂದು ಉದಾಹರಣೆ ರೂಪದಿಂದ ನೋಡಿರಿ. ಈ ದುಷ್ಟರ ಸ್ವಭಾವ ಅಂತಂದರೆ ಅದಕ್ಕೊಂದು ಉದಾಹರಣೆ ನೋಡಿ. ಈಗ ಸಾಮಾನ್ಯವಾಗಿ ನೊಣ ತಾನು ಸ್ವಯಂ ಬಿಸಿ ಅನ್ನದಲ್ಲಿ ಬಿದ್ದು ಸತ್ತು ಹೋಗ್ತದೆ. ಮತ್ತು ಅದನ್ನು ಯಾರು ತಿಂತಾರೆ, ಯಾರು ನೋಡ್ದೇ ಹಾಗೆ ತಿಂದುಬಿಡ್ತಾರೆ ಊಟನ, ಯಾರು ತಿಂತಾರೆ ಅವರಿಗೆ ವಾಂತಿ ಮಾಡಿಸುತ್ತದೆ. ಅಂತಂದ್ರೆ ಏನಾಯ್ತು? ಈಗ ಸ್ವಯಂ ನೊಣ ಬಿಸಿ ಅನ್ನದಲ್ಲಿ ಬಿದ್ದು ಸತ್ತೋಗ್ತದೆ, ಮತ್ತು ಅದನ್ನು ತಿನ್ನುವವರಿಗೂ ಕೂಡ ವಾಂತಿ ಮಾಡಿಸಿ ಬಿಡ್ತದೆ. ಯಾಕೆಂದರೆ ನೊಣವನ್ನು ತಿಂದವರು ವಾಂತಿ ಮಾಡ್ತಾರೆ. ಹಾಗೆ ಒಂದು ನಿಯಮ ಇದೆ ಅದರದ್ದು. ಅರ್ಥ ಆಯಿತು? ಇದೇ ರೀತಿ ಕಪಟಿ ಜೀವ ಕೂಡ ಇರ್ತದೆ. ತಂದಂತೂ ಹೇಗೂ ಘಾತ ಮಾಡ್ಕೊಳ್ತದೆ, ಬೇರೆಯವರಿಗೂ ಸಮಾಧಾನ ಇರೋದಕ್ಕೆ ಬಿಡೋದಿಲ್ಲ. ನೋಡಿ, ಇನ್ನು ಮುಂದೆ ಜ್ಞಾನಿಗಳು ಆತ್ಮಸ್ವರೂಪದ ಚಿಂತನೆಯಲ್ಲಿ ಇರ್ತಾರೆ. ಅವರು ಮಿತ್ರ ಮತ್ತು ಶತ್ರುಗಳಲ್ಲಿ ಸಮಭಾವ ಇಡುತ್ತಾರೆ. ನಿಂದೆ ಪ್ರಶಂಸೆಯಲ್ಲಿ ಸಮಭಾವ ಇಡುತ್ತಾರೆ. ಇವೆಲ್ಲ ಕರ್ಮದ ಆಟಗಳು, ಕ್ಷಣಿಕ ಪರ್ಯಾಯಗಳು ಎಂದು ತಿಳಿದು ಸುಮ್ಮನೆ ಆಗಿ ಬಿಡ್ತಾರೆ. ಇಂತಹ ಘಟನೆಗಳಲ್ಲಿ ರಾಗದ್ವೇಷ ಮಾಡಿ ಅವರು ಹೊಸ ಕರ್ಮಗಳನ್ನು ಬಂಧ ಮಾಡಿಕೊಳ್ಳುವುದಿಲ್ಲ. ಏಕೆಂದರೆ ಯಾವುದೇ ಘಟನೆ ನಡೀತಿರ್ತವೆ ಸಂಸಾರದೊಳಗಡೆ, ಅದರೊಳಗಡೆ ನಾವು ಹೋಗ್ತಾ ಇರ್ತೀವಿ, ನಮಗೆ ಗೊತ್ತಾಗಲ್ಲ. ಅದು ನಾವು ಏನು ರಾಗದ್ವೇಷ ಮಾಡ್ತೀವಿ ಅದರಿಂದನೇ ನಮಗೆ ಕರ್ಮದ ಬಂಧ ಆಗ್ತಾ ಇರ್ತದೆ ಅಲ್ವಾ? ನೋಡಿ, ಸಜ್ಜನ ಮನುಷ್ಯರು ಹೊರಗಿನಿಂದ ಕಠೋರವಾಗಿ ಕಾಣ್ತಾರೆ, ಆದರೆ ಅಂತರಂಗದಲ್ಲಿ ಅವರು ಅತಿ ಮೃದು ಶೀತಲ ಪರಿಣಾಮಗಳು ಇರ್ತಾರೆ. ಹೇಗೆ ಅಂತಂದರೆ, ತೆಂಗಿನಕಾಯಿ ಹೇಗಿರ್ತದೆ ಹಾಗೆ. ತೆಂಗಿನಕಾಯಿ ಹೊರಭಾಗದಿಂದ ಎಷ್ಟೊಂದು ಕಠೋರ ಇರ್ತದೆ ಅಲ್ವಾ? ಆದರೆ ಒಳಗಡೆ ಅದು ಎಷ್ಟೊಂದು ಮೃದುವಾಗಿ ಸುಗಂಧಿತ ಸಿಹಿ ನೀರು, ರುಚಿಯಾದ ತೆಂಗಿನಕಾಯಿಯಿಂದ ಸಹಿತ ಇರ್ತದಲ್ವ? ಅದೇ ರೀತಿ. ಆದರೆ ದುರ್ಜನರು ಮೇಲೆ ಮೃದು ಕಾಣ್ತಾರೆ. ಅವ್ರ ಸ್ವಭಾವನೇ ಹಂಗಿರ್ತದೆ ಕಪಟಿಗಳದ್ದು. ಮೇಲೆ ಮಾತ್ರ ಭಾಳ ಮೃದು ಕಾಣ್ತಾರೆ, ಒಳಗಡೆ ಮಾತ್ರ ಆ ನಮೂನಿ ಕಠೋರ ಇರ್ತಾರೆ, ವಜ್ರ ಕಠೋರ ಇರ್ತಾರೆ, ಅವ್ರು ಕಲ್ಲಿನ ಕಠೋರ ಅಲ್ವಾ? ಯಾಕೆಂದರೆ ಆ ಭಾವನೆಗಳ ಜೀವದ ಆಗಿರ್ತದೆ, ಅದೇನು ಮಾಡೋಕ್ಕೆ ಬರಲ್ಲ. ನೋಡಿ, ಒಬ್ಬ ಕಪಟಿ ಮಿಥ್ಯಾದೃಷ್ಟಿ ಯುವಕ, ಏನೇನು ಹೇಳ್ತಾ ಇದ್ದೀನಿ ನಾವು ಸ್ವಲ್ಪ ಗಮನ ಇಟ್ಕೊಳ್ರಿ. ಭಾಳ ದೊಡ್ಡ ಕಪಟಿ ಇದ್ದ ಅವನು, ಆ ಯುವಕ. ಭಾಳ ದೊಡ್ಡ ಮಿಥ್ಯಾದೃಷ್ಟಿ ಇದ್ದ ಅವನು. ಅಲ್ಲಿ ಇಲ್ಲಿ ಅದು ಇದು ಸುಳ್ಳು ಹೇಳ್ಕೊಂಡೆಲ್ಲ ಓಡಾಡ್ಕೊಂಡಿದ್ದ, ಕಳ್ತನ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಓಡಾಡ್ಕೊಂಡಿದ್ದ. ಇರಲಿ. ಒಂದು ಸಲ ಏನಾಯಿತು ಅಂತಂದರೆ, ಆ ಊರಿನಲ್ಲಿ ಒಬ್ಬ
ಸಮ್ಯಕ್ ದೃಷ್ಟಿ ವ್ಯಕ್ತಿ ಇದ್ದ. ಭಾಳ ಅವನು ಭಾರಿ ಆಚರಣೆ ಕೂಡ ಒಂದು ಭಾಳ ಚೆನ್ನಾಗಿತ್ತು. ಸಮ್ಯಕ್ ದೃಷ್ಟಿ ಇದ್ದ ಅವನು ಕಪಟರಹಿತವಾಗಿದ್ದ. ಅವನಿಗೆ ಒಬ್ಬಳು ಸುಂದರವಾದ ಮಗಳಿದ್ಲು. ಈ ಕಪಟಿ ಮಿಥ್ಯಾದೃಷ್ಟಿ ಮನುಷ್ಯ ಇದನ್ನಲ್ಲ, ಯುವಕ ಇದನ್ನಲ್ಲ, ಇವನಿಗೆ ಅವಳ ಮೇಲೆ ಕಣ್ಣು ಬಿತ್ತು. ಅವಳ ಮೇಲೆ ಮೋಹಿತನಾಗಿಬಿಟ್ಟ. ಅವನು ಹೇಗಾರು ಮಾಡಿ ಅವಳನ್ನು ಪಡಿಬೇಕು. ಮನೆಗೆ ಬಂದ. ತನ್ನ ತಂದೆಗೆ ಹೇಳ್ದ, ಅಂದರೆ ಅಪ್ಪನಿಗೆ ಹೇಳಿಬಿಟ್ಟ, ಹೀಗೆ ನನಗೆ ಅವಳು ಬೇಕು, ನನಗೆ ಅವಳ ಮೇಲೆ ಆಸೆ ಆಗಿದೆ, ಅವಳು ಬೇಕೇ ಬೇಕು, ಅವಳು ಇಲ್ದಿರ ನಾ ಸತ್ತು ಹೋಗ್ತೀನಿ, ಏನೇನು ಹೇಳ್ದ. ಆವಾಗ ಅಪ್ಪ ಅಂದ, ಇಲ್ಲ ಮಗನೇ, ಆ ಆಸೆಯನ್ನು ಬಿಟ್ಬಿಡು, ನೀ ಬೇರೆ ಏನು ಬೇಕಾದ್ರೂ ಆಸೆ ಮಾಡು, ನಾ ಕೊಡಿಸ್ಬೋದು, ಆ ಆಸೆಯನ್ನು ಮಾತ್ರ ಬಿಟ್ಬಿಡು. ಯಾಕೆಂದರೆ ಆ ಮನುಷ್ಯ ಸಮ್ಯಕ್ ದೃಷ್ಟಿ ಇದ್ದಾನೆ. ಮಗಳು ಕೂಡ ದಿನ ಪೂಜೆ ಅಭಿಷೇಕ ಮಾಡುವವಳು ಸಮ್ಯಕ್ ದೃಷ್ಟಿ ಇದ್ದಾಳೆ. ನಮಗೆ ಅವರು ಸಿಕ್ಕುವುದಿಲ್ಲ, ನಾವು ಕೇಳಿ ಅವಮಾನ ಮಾಡಿಸ್ಕೊಂಬರ್ಬೇಕಾಗುತ್ತದೆ. ಹೋಗಿ ಅವನ ಮನೆಗೆ ಅವ್ರು ನಮಗೆ ಪ್ರಾಣ ಹೋದರೂ ಕೂಡ ಅವನ ಮಗಳನ್ನು ನಮಗೆ ಕೊಡುವುದಿಲ್ಲ. ಖಡಾಖಂಡಿತವಾಗಿ ಅಪ್ಪ ಹೇಳಿಯೇ ಬಿಟ್ಟ ಮಗನಿಗೆ. ಆದರೆ ಮಗ ಆಗ ಹಠ ಬಿಟ್ಟಿಲ್ಲ. ಮನೇಲಿ ಊಟ ತಿಂಡಿ ಎಲ್ಲ ಬಿಟ್ಟ, ಸುಮ್ಮನೆ ನಾಟಕ, ಬೇರೆ ಕಡೆ ಹೋಗಿ ತಿಂದು ಬರೋನವನು ಅಪ್ಪನ ಮುಂದ್ಗಡೆ ಮಾತ್ರ ನಾಟಕ ಮಾಡೋಕೆ ಶುರು ಮಾಡೋನು. ಏನು ಊಟ ತಿಂಡಿ ಬಿಟ್ಟೆ, ನಾನು ಸತ್ತೋದೆ ಹಾಗೆ ಹೀಗೆ ಅಂಥೇಳಿ. ಆವಾಗ ಈ ಅಪ್ಪ ಇದ್ದಾನಲ್ಲ, ಇವನು ಮಿಥ್ಯಾದೃಷ್ಟಿ ಕಪಟಿನೇ ಇದ್ದ. ಮಗನ ಮೋಹಕ್ಕೆ ಬಲಿಯಾಗಿ ಒಳಗಾಗಿ ಇವು ಏನು ಮಾಡ್ರು, ಇಬ್ಬರು ಒಂದು ನಾಟಕ ತಯಾರು ಮಾಡಿದ್ರು. ಯಾರ್ಯಾರ? ಈ ಅಪ್ಪ ಮತ್ತು ಮಗ. ಕಪಟ ಏನು, ಇವರು ಕೂಡ ರಾತ್ರಿ ಭೋಜನ ಬಿಟ್ಟು ದಿನ ಬಸ್ತಿಗೆ ಹೋಗೋದಕ್ಕೆಲ್ಲ ಪ್ರಾರಂಭ ಮಾಡಿದರು. ತೋರಿಸೋದಕ್ಕೆಲ್ಲ ಜೈನರ ಥರನೇ ನಾಟಕ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಸಮ್ಯಕ್ ದೃಷ್ಟಿಗಳ ಥರ ನಾಟಕ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಸ್ವಲ್ಪ ದಿವಸಗಳು ಹೀಗೇನೆ ಹೋಯಿತು. ಆವಾಗ ಸರಳ ಪರಿಣಾಮಿಯಾದ ಆ ಸಮ್ಯಕ್ ದೃಷ್ಟಿ ಜೀವನಿಗೆ ಇವರ ಮೇಲೆ ಶ್ರದ್ಧೆ ಬಂತು. ಇವರು ಹಿಂದಿನ ಎಲ್ಲ ದೋಷಗಳನ್ನು ಬಿಟ್ಟು ಶುದ್ಧರಾಗಿದ್ದಾರೆ ಅಂಥೇಳಿ ಅವನು ತಿಳ್ಕೊಂಡ. ಯಾಕೆಂದ್ರೆ ಸರಳ ಮನಸ್ಸಿಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಅಷ್ಟರ ನಂತರ ಈಗ ಅವನು ಸಂತೋಷದಿಂದ ಆ ಸಮ್ಯಕ್ ದೃಷ್ಟಿ ಮನುಷ್ಯ ತನ್ನ ಮಗಳನ್ನು ಈ ಕಪಟಿ ಮನುಷ್ಯನಿಗೆ ಮದುವೆ ಮಾಡಿ ಕೊಟ್ಟು ಬಿಟ್ಟ. ಮದುವೆ ಆಗಿದ್ದೇ ತಡ. ಸ್ವಲ್ಪ ದಿವಸದಲ್ಲಿ ಇವರು ಪುನಃ ಈ ಜೈನ ಧರ್ಮವನ್ನು ಸಂಪೂರ್ಣ ಬಿಟ್ಟು ಪೂರ್ಣ ಮಿಥ್ಯಾತ್ವವನ್ನು ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡೋದೆಲ್ಲಿ, ಒಳಗಡೆ ಅದೇನೇ ಇದೆಯಲ್ಲ. ಸ್ವೀಕಾರ ಹೊಸದಾಗಿ ಮಾಡೋದೇನೋ ಅವಶ್ಯಕತೆ ಇಲ್ಲ. ಒಳಗಿನಿಂದ ಮಿಥ್ಯಾದರ್ಶನೇ ಇದೆಯಲ್ಲ, ಇನ್ನೆಲ್ಲಿಂದ ಸ್ವೀಕಾರ ಮಾಡೋದು ಅಲ್ವಾ? ಪೂರ ಮಿಥ್ಯಾದೃಷ್ಟಿ. ಇದು ಮಗಳಿಗೆ ಗೊತ್ತಾಯಿತು. ಆದರೆ ಮಗಳು ಇದನ್ನು ತಂದೆಯ ಮನೆಗೆ ದೂರು ಹೇಳಲು ಹೋಗಿಲ್ಲ. ಯಾಕೆಂದರೆ ಮನೆಯಲ್ಲಿ ನನ್ನಿಂದಾಗಿ ಎಲ್ಲರಿಗೂ ನೋವಾಗ್ತದೆ, ದುಃಖ ಆಗ್ತದೆ ಅಂಥೇಳಿ ಆ ಯುವತಿ ಏನು ಕಷ್ಟ ಬಂದರೂ ಕೂಡ ಸಹಿಸ್ಕೊಳ್ತಿದ್ಲು, ಅದನ್ನು ತಡ್ಕೊಳ್ತಿದ್ಲು, ಮತ್ತು ಅದನ್ನು ಪರಿಹಾರ ಮಾಡ್ಕೊಳ್ತಿದ್ಲು ಅದೇ ಜಾಗದಲ್ಲಿ. ಆದರೆ ಯಾರಿಗೂ ಕೂಡ ದೂರು ಹೇಳ್ತಾ ಇರಲಿಲ್ಲ ಅವಳು. ಇದು ದೊಡ್ಡ ಸಂಕಟಕ್ಕೆ ಬಂತು ನನ್ನ ಜೀವನ ಅಂತ ಹೇಳಿ ಅವಳು ವಿಚಾರ ಮಾಡೋದು ಶುರು ಮಾಡಿದ್ಲು. ಆದರೆ ಅವಳು ಧರ್ಮವನ್ನು ಮಾತ್ರ ಬಿಟ್ಟಿಲ್ಲ. ಆದರೆ ಈ ಮಿಥ್ಯಾದೃಷ್ಟಿ ಅಪ್ಪ ಮತ್ತು ಈ ಮಗ ಮತ್ತು ಅತ್ತೆನೂ ಸೇರಿಕೊಂಡ್ಲು. ಎಲ್ಲರೂ ಸೇರಿಕೊಂಡು ಹೇಗಾದರೂ ಮಾಡಿ ಅವಳನ್ನು ಮಿಥ್ಯಾತ್ವಕ್ಕೆ ಹಾಕಬೇಕು ಅಂತ ಭಾರಿ ಘೋರ ಪ್ರಯತ್ನ ಮಾಡಿದ್ರು. ಆದರೆ ಈ ಸಮ್ಯಕ್ ದೃಷ್ಟಿ ಮಗಳು ಇವಳು ಬಿಟ್ಟಿಲ್ಲ ಧರ್ಮವನ್ನು. ಹೀಗೆ ನಡೀತಾ ಇತ್ತು. ಆವಾಗ ಇವರು ಮಾಡುವಂಥ ಪ್ರಯತ್ನ ಎಲ್ಲ ಮಾಡಿ, ಯಾರ್ಯಾರೋ ಈ ಅಪ್ಪ ಮಗ ಅತ್ತೆ 3 ಜನ ಎಲ್ಲ ರೀತಿ ಪ್ರಯತ್ನ ಮಾಡಿ ಸೋತ್ ಹೋಗಿ ಕೊನೆಗೆ ಅವರಿಗೆ ತಡ್ಕೊಳ್ಳೋಕ್ಕಾಗಿಲ್ಲ. ಸಿಟ್ಟು ಒಂದು ವಿಚಾರ ಮಾಡಿದ್ರು, ಇವಳನ್ನು ಸಾಯಿಸಿಬೇಡ, ಇವಳು ನಮಗೆ ಬೇಡ ಅಂತ ಹೇಳಿ ವಿಚಾರ ಮಾಡಿದರು. ಆಯಿತು. ಮೊದಲು ನೋಡಿ ಇವಳಿಗೋಸ್ಕರ ಕಪಟ ನಾಟಕ ಮಾಡಿದರು ಆವಾಗ ಜೈನರಂತೆ. ಈಗ ನೋಡ್ರೆ ಸಾಯಿಸಬೇಕು ಅಂತೇಳಿ ವಿಚಾರ ಬಂತು. ಅಂದರೆ ನಮ್ಮ ಮನಸ್ಸಿನ ಪ್ರಕಾರ ವರ್ತನೆ ಆಗಿಲ್ಲ ಅಂದರೆ ಜೀವಕ್ಕೆ ಯಾವ ರೀತಿ ಕಪಟ ಭಾವನೆಗಳು ಬರ್ತವೆ ನೋಡ್ರಿ. ಈಗ ಕೊಲ್ಲುವ ಆಲೋಚನೆ ಬಂತು. ಆವಾಗ ಈ ಗಂಡ ಇದ್ನಲ್ಲ ಮೂರ್ಖ, ಇವನೇನು ಮಾಡ್ದ, ಹ್ಯಾಕೆ ಕೊಲ್ಲಬೇಕು, ಹಾಗಾದರೆ ಯಾರಿಗೂ ಅನುಮಾನ ಬರಬಾರ್ದು, ಆ ರೀತಿ ಆಗಬೇಕು ಅಂತಂದರೆ ಒಂದು ಗಡಿಗೆ ಒಳಗಡೆ ಒಂದು ವಿಷಪೂರಿತವಾದ ಒಂದು ಹಾವನ್ನು ಹಾಕಿ ಅದು ಮೇಲಕ್ಕೆ ಬರೋಕ್ಕಾಗಬಾರ್ದು, ಅದನ್ನು ಆ ರೀತಿ ಮಾಡಿ ಒಂದು ಜಾಗದಲ್ಲಿ ಇಟ್ಟು ಹೆಂಡತಿಗೆ ರಾತ್ರಿ ಸಮಾಧಾನವಾಗಿ ಹೇಳ್ದ, ನಿನಗೆ ಅಂಥೇಳಿ ಒಂದು ಹಾರ ತಂದಿದ್ದೇನೆ, ಭಾಳ ದಿನಗಳ ನಂತರ ಓಲೆ ಆ ಗಡಿಗೆ ಒಳಗಡೆ ಇದೆ, ಹೋಗಿ ತಕ್ಕೋ ಅಂತ ಹೇಳ್ದ. ಅದಕ್ಕೆ ಸರಳ ಸ್ವಭಾವದವಳು ಇದ್ದವಳು ಹೋಗಿ ಆ ಗಡಿಗೆ ಒಳಗಡೆ ಕೈ ಹಾಕಲು. ಆವಾಗ ಅವಳ ಸಮ್ಯಕ್ತ್ವದ ಮಹಿಮೆಯಿಂದ, ಅವಳ ಪುಣ್ಯದ ಮಹಿಮೆಯಿಂದ ಯಾರೋ ಶಾಸನ ರಕ್ಷಕ ದೇವಿ ಆ ಗಡಿಗೆ ಒಳಗಡೆ ಇರುವಂಥ ಹಾವಿದೆಯಲ್ಲ, ಆ ಹಾವನ್ನು ಹಾಗೇನೆ ಬಿಟ್ಟು ಅದ್ರ ಒಳಗಡೆ ಅವಳ ಕೈಗೆ ಒಂದು ಸುಂದರವಾದ
ವಜ್ರದ್ದು ಹಾರ ಸಿಕ್ಕುವ ಹಾಗೆ ಮಾಡಿಬಿಟ್ರು ಕೈ ಒಳಗಡೆ. ಯಾಕೆಂದರೆ ದೇವತೆಗಳು ವಿಕ್ರಿಯದಿಂದ ಇದನ್ನೆಲ್ಲ ಮಾಡ್ತಾರಲ್ಲ, ಮಾಡಿಬಿಟ್ರು. ಅವ್ಳ ಕೈ ಹಾಕೋ ಕೂಡಲೇ ಹಾರ ಸಿಕ್ತು. ಹಾವು ಸಿಕ್ಕಿಲ್ಲ, ಹಾರ ಸಿಕ್ತು. ಅದನ್ನು ಆ ಹಾರನ್ನು ತಗೊಂಡು, ಇಷ್ಟು ಸುಂದರವಾದ ಹಾರ ಇತ್ತದು, ದೇವತೆಗಳಿಂದ ಪ್ರದತ್ತ ಇತ್ತದು, ತಗೊಂಬಂದು ಅವಳು, ನಾನು ಹೇಗೆ ಇಷ್ಟೊಂದು ಸುಂದರವಾದ ಹಾರ ಹಾಕ್ಕೊಳ್ಳಿ, ಮೊದಲು ನನ್ನ ಪತಿಗೆ, ನನ್ನ ಗಂಡನಿಗೆ ಹಾಕಿ ನೋಡೋಣ ಅಂತ ಹೇಳಿ ಹಾರ ತಗೊಂಬಂದ್ಲು, ಗಂಡನಿಗೆ ಹಾಕಿದ್ಲು. ಆವಾಗ ದೇವತೆಗಳು ಏನು ಮಾಡಿದ್ಲು, ಈ ಹಾರನ್ನು ತಕ್ಕೊಂಡ್ರು. ಒಳಗಡೆ ಇವನೇನು ತಂದಿಟ್ಟಿದ್ನಲ್ಲ, ಏನು ಇತ್ತಲ್ಲ ಹಾವು, ಅದನ್ನು ತಗೊಬಂದು ಕುತ್ತಿಗೆ ಮೇಲೆ ಹಾಕಿಬಿಟ್ರು ಇವನಿಗೆ. ಯಾರಿಗೆ? ಈ ಗಂಡನಿಗೆ, ಮಿಥ್ಯಾ ದೃಷ್ಟಿಗೆ. ಆವಾಗ ಅದು ಹಾವೇ ಇತ್ತಲ್ಲ ಆವಾಗ ಕಚ್ಚಿಬಿಡ್ತದೆ ಅವನ್ನ. ಅದು ಸ್ವಭಾವ ಅದೇ ಅಲ್ಲ ಹಾವಿಂದ. ಮೊದಲೇ ಸಿಟ್ಟಾಗಿತ್ತು ಹಾವು, ಅದು ಗಡಿಗೆ ಒಳಗಡೆ ಕೂತು ಮೊದಲೇ ಸಿಟ್ಟಾಗಿತ್ತು, ಕಚ್ಚಿಬಿಡ್ತು. ಇದಾದಮೇಲೆ ಈಗ ಅತ್ತೆ ಬಂದು ನೋಡಿಬಿಟ್ಲು, ಮಾವನೂ ಬಂದ. ಇನ್ನು ಏನು ಮಾಡ್ರು, ಅವ್ರಿಗಿನ್ನೂ ಇವಳ ಮೇಲೆ ಸಿಟ್ಟು ಹೋಗಿಲ್ಲ. ಅವನ ಹುಡುಗನ ಪರಿಸ್ಥಿತಿ ಇಂಥದ್ದಾದರೂ ಕೂಡ ಇದಾಗಿಲ್ಲ, ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಅವಾಗ ವಿಚಾರ ಮಾಡಿದ್ಲು, ಇವಳಿಗೆ ನಾವು ಶಿಕ್ಷೆ ಕೊಡೋದಕ್ಕಾಗಲ್ಲ, ರಾಜನಿಂದ ಹೇಗಾರು ಮಾಡಿ ಶಿಕ್ಷೆ ಕೊಡಿಸ್ಬೇಕು ಇವಳಿಗೆ ಅಂತ ಹೇಳಿ ಬೊಬ್ಬೆ ಹೊಡ್ಕೊಂಡು ರಾಜನಲ್ಲಿಗೆ ಹೋದರು. ನನ್ನ ಮಗನನ್ನು ನನ್ನ ಸೊಸೆ ಸಾಯಿಸಿಬಿಟ್ಲು. ಆವಾಗ ರಾಜ ಕೂಡ ಬಂದು ನೋಡ್ದ, ಹಾವು ಇತ್ತು ಅಲ್ಲಿ, ಇವ್ ಗಂಡನು ಸತ್ತು ಬಿದ್ದೇನಲ್ಲೇನೆ. ಆವಾಗ ರಾಜ ಹೇಳ್ದ, ಇವಳನ್ನು ಶಿಕ್ಷೆಗೆ ಒಳಪಡಿಸ್ತೀವಿ, ಇವಳಿಗೆ ನೇಣು ಹಾಕ್ತೀವಿ ಹಾಗೆ ಹೇಳ್ದ. ಅಷ್ಟೊತ್ತಿಗೆ ಇವಳು ಇನ್ನೇನು ಮಾಡೋಕ್ಕಾಗುತ್ತೆ, ಜೋರಾಗಿ ನಮೋಕಾರ ಮಂತ್ರವನ್ನು ಜಪ ಮಾಡೋದಕ್ಕೆ ಪ್ರಾರಂಭ ಮಾಡಲು ಶಾಸನ ರಕ್ಷಕ ದೇವಿ ಮತ್ತೆ ಬಂದಳು. ಪ್ರತ್ಯಕ್ಷವಾಗಿ ಹೇಳಲು, ನೀನು ಗಂಡನ ಮೇಲೆ ಗಂಧೋದಕ್ಕೆ ಹಾಕು, ಅವನು ಬದುಕ್ತಾನೆ, ಉಳಿತಾನ, ಅವನಿಗೆ ಸತ್ತಿಲ್ಲ, ಅವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ಅಷ್ಟೇ. ಹಾಗೆಯೇ ಅವಳು ಜಿನೇಂದ್ರ ಭಗವಾನರ ಅಭಿಷೇಕವನ್ನು ಸ್ವಯಂ ಮಾಡಿ ಗಂಧೋದಕ್ಕೆ ತಂದು ಹಾಕಲು. ಗಂಡ ಎದ್ದು ಕೂತ. ಆಗ ಇದನ್ನು ನೋಡಿ, ಈ ಅತಿಶಯವನ್ನು ನೋಡಿ ರಾಜನಿಗೆ ಎಲ್ಲ ತಿಳುವಳಿಕೆಗೆ ಬಂತು. ಯಾರು ಕಪಟ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಹೇಗೆ, ಎಲ್ಲ ಸ್ವಚ್ಛವಾಗಿ ತಿಳುವಳಿಕೆಗೆ ಬಂತು. ಆವಾಗ ರಾಜ ಇಷ್ಟೊಂದು ಪ್ರಶಂಸೆ ಮಾಡ್ತಾನೆ ಅವಳನ್ನ. ಹೇ ಪತಿವ್ರತೆ, ಹೇ ಸಮ್ಯಕ್ ದೃಷ್ಟಿ, ಹೇ ಜಿನಭಕ್ತೆ, ನಿನ್ನ ಕಲ್ಯಾಣ ಅಲ್ಲ, ನಿನ್ನಿಂದಾಗಿ ಎಷ್ಟು ಜೀವಗಳ ಕಲ್ಯಾಣ ಆಗ್ತದೆ ಹೀಗಂತೇಳಿ ಅತಿಯಾದ ಪ್ರಶಂಸೆ ಮಾಡ್ತಾನೆ. ಅದಾದ ನಂತರ ಈ ರಾಜನಿಗೂ ಕೂಡ ಈ ಮನುಷ್ಯರ ಈ ನಮೂನಿ ಕಪಟ, ಈ ನಮೂನಿ ಕೊಳೆ ಭಾವನ ನೋಡಿಬಿಟ್ಟು ವೈರಾಗ್ಯ ಆಗಿ ಹೋಗ್ತದೆ ರಾಜನಿಗೆ. ಅವನು ಜೈನ ಧರ್ಮದ ಮಹಿಮೆಯನ್ನು ತಿಳಿದು ಅವನು ಜೈನ ಧರ್ಮನ ಸ್ವೀಕಾರ ಮಾಡ್ತಾನೆ. ಮತ್ತು ಆವಾಗ ಇಷ್ಟೆಲ್ಲ ಘಟನೆ ಆದ ತಕ್ಷಣ ಗಂಡ ಇವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ಅಂದರೆ ಕಾಲನ್ನು ಹಿಡಿದು ಕ್ಷಮೆ ಕೇಳ್ತಾನೆ. ಆವಾಗ ಅವಳು ಅಂತಾಳೆ, ಇಲ್ಲ, ನನ್ನ ಈ ಭಾವನೆಯಲ್ಲಿ ಯಾವಾಗಲೂ ಕ್ಷಮೆನೇ ಇದೆ, ನನಗೆ ಯಾರೂ ಶತ್ರುಗಳಿಲ್ಲ, ನಾನು ಈ ಅಪವಾದದಿಂದ ಪಾರಾದರೆ ನಾನು ಆರಿಕೆ ದೀಕ್ಷೆ ತಗೊಳ್ತೇನೆ ಅಂಥೇಳಿ ಭಗವಾನರ ಮುಂದ್ಗಡೆ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಆದ್ದರಿಂದ ಇನ್ನು ಮೇಲೆ ನಿಮ್ಮ ಜೊತೆ ನಾನು ಸಂಸಾರ ಮಾಡೋದಕ್ಕೆ ಆಗಲ್ಲ, ನನ್ನನ್ನು ಕ್ಷಮಿಸಿಬಿಡ್ರಿ, ನನ್ನ ಪ್ರತಿಜ್ಞೆಯ ಪ್ರಕಾರ ನಾನು ಆರಿಕೆಯಾಗಿ ಹೋಗೋಳಿದ್ದೀನಿ ಅಂತ ಹೇಳಿ ದೀಕ್ಷೆ ತಗೊಂಡ್ಬಿಡ್ತಾಳೆ ಅವಳು. ಯಾಕೆ ನೋಡಿ, ಈ ಪುಣ್ಯಾತ್ಮರಿಗೆ ಬರುವಂತಹ, ಅಂದರೆ ಸಮ್ಯಕ್ ದೃಷ್ಟಿಗಳಿಗೆ ಬರುವಂತಹ ಸಂಕಟ ಕೂಡ ಅವರಿಗೆ ಅದು ಅಭ್ಯುದಯ ಆಗಿ ಪರಿಣಮಿಸುತ್ತದೆ. ಸಮ್ಯಕ್ ದೃಷ್ಟಿಗಳಿಗೆ ಬರುವ ಸಂಕಟ ಕೂಡ ಅವ್ರು ಹೆಂಗೆ ಮಾಡ್ತಾರೆ ಅದನ್ನು, ಅವಳಿಗಿದು ಸಂಕಟ ಬಂತು, ಅವಳಿಗೆ ಈ ರೀತಿ ಅಪವಾದ ಬಂತು, ಗಂಡನ ಸಾಯಿಸಿದ್ಲು, ಹಾಗೆ ಮಾಡಲು ಹೀಗೆ ಮಾಡಲು ಅಂಥೇಳಿ. ಆದರೆ ಏನಾಯಿತು ಅದರ ಪರಿಣಾಮ ಅವಳಿಗೆ ಆರಿಕಾ ದೀಕ್ಷೆಯ ಪ್ರಾಪ್ತಿ ಆಯಿತು, ಅಂಥ ಪುಣ್ಯದ ಪ್ರಾಪ್ತಿ ಆಯಿತು ಅಲ್ವೇ. ಆದ್ದರಿಂದ ಸಮ್ಯಕ್ ದೃಷ್ಟಿ ಜೀವಗಳಿಗೆ ಏನಾಗ್ತದೆ, ಆಪತ್ತು ಕೂಡ ಪುಣ್ಯ ರೂಪದಲ್ಲಿ ಪರಿಣತಿಯಾಗಿ ಬರ್ತದೆ. ನೋಡ್ರಿ, ಇದು ಸಮ್ಯಕ್ ದರ್ಶನದ ಮಹಿಮೆನೇ ಇರಬೇಕಿದು. ಇನ್ನು ನೋಡ್ರಿ, ಈಗ ಕಪಟಿ ಜೀವದಿಂದ ಅಥವಾ ಮಾಯಾಚಾರದಿಂದ ಆಗುವಂತಹ ಇನ್ನೊಂದು ಬಹಳ ಮಹತ್ವಪೂರ್ಣ ಒಂದು ಉದಾಹರಣೆಯನ್ನು ಹೇಳಿ ಈ ಭಾಗನ ಇಲ್ಲಿಗೆ ಬಿಡ್ತೀನಿ ಅಂದರೆ ಇದು ಮುಗಿಸ್ತಾ ಇದ್ದೀನಿ. ನೋಡಿ, ಇದು ಬಹಳ ಮಹತ್ವಪೂರ್ಣವಾದ ಘಟನೆ. ನೀವು ಇದನ್ನು ಹಿಂದೆ ಒಂದು ಸಲ, ಅಂದರೆ ಹಿಂದೆ ಯಾರ್ಯಾರು ನಮ್ಮದು ವಾಯ್ಸ್ ರೆಕಾರ್ಡ್ ಆಗಿದೆಯಲ್ಲ ಅದರೊಳಗಡೆ, ಅಂದರೆ ಪದ್ಮಪುರಾಣದ ಭಾಗಗಳಲ್ಲಿ, ಇಲ್ಲಾಂದರೆ ಯಾರು ಮಹಾಶಾಸ್ತ್ರ ಪದ್ಮಪುರಾಣವನ್ನು ಸ್ವಾಧ್ಯಾಯ ಮಾಡಿರ್ತಾರೆ ಅವರಿಗೆ ಇದು ವಿಷಯ ಗೊತ್ತಿದೆ. ಆ ಪದ್ಮಪುರಾಣದಲ್ಲಿ ಈ ವಿಷಯ ಇದೆ. ಅದು ಏನಿದೆ ಅಂತಂದರೆ ನೋಡು, ಅಂದರೆ ಮಾಯಾಚಾರದಿಂದ, ಕಪಟದಿಂದ ಏನಾಯಿತು ಜೀವದ ಪರಿಸ್ಥಿತಿ, ಇಷ್ಟು ಸುಂದರವಾದ ಘಟನೆ ಇದೆ ನೋಡಿ. ಈ ಘಟನೆ ಹೇಗೆ ಅಂತಂದರೆ, ಒಂದು ಸಮಯದಲ್ಲಿ ಒಂದು ದೊಡ್ಡ ಗುಡ್ಡದ ಮೇಲೆ
ಒಬ್ಬರು ಚಾರಣ ವೃದ್ಧಿಧಾರಿ ಮುನಿರಾಜರು ತಪದಲ್ಲಿ ನಿರತರಾಗಿದ್ದರು. ಆವಾಗ ವರ್ಷಾಕಾಲ ಪ್ರಾರಂಭ ಆಯಿತು, ಅಂದರೆ ಮಳೆಗಾಲ ಪ್ರಾರಂಭ ಆಯಿತು. ಈಗ ಸಾಧುಗಳು ಚಾತುರ್ಮಾಸ ಮಾಡಬೇಕಲ್ಲ, ಆ ವರ್ಷಾಯೋಗವನ್ನು ಆ ಚಾರಣ ವೃದ್ಧಿಧಾರಿ ಮುನಿರಾಜರು ಅಲ್ಲೇ ಧಾರಣೆ ಮಾಡಿಬಿಟ್ರು. 4 ತಿಂಗಳುಗಳವರೆಗೆ ಒಂದೇ ಆಸನದಲ್ಲಿ ನಿಂತು ಅವರು ತಪ ಮಾಡ್ತಾಯಿದ್ರು. ಅಂಥ ಮಹಾಮುನಿ, ಅಂಥ ಸರ್ವಶ್ರೇಷ್ಠ ಮಹಾಮುನಿ ಇದ್ರು ಅವರು. ಆವಾಗ ಇದು ಊರಿನ ಕೆಲವು ಜನರಿಗೆ ಗೊತ್ತಾಯಿತು. ಊರಿನ ಸಾಕಷ್ಟು ಜನ ಬಂದು ದೂರದಿಂದ ಅವರನ್ನು ದರ್ಶನ ಮಾಡಿ ಹೋಗ್ತಾ ಇದ್ರು ಮಹಾಮುನಿಯನ್ನು. ಊರಿನ ಎಲ್ಲ ಮನಸ್ಸಲ್ಲಿ ಒಂದು ಆಶೆ ಏನಿತ್ತು ಅಂತಂದರೆ, ಮಹಾಮುನಿರಾಜರು ಯಾವಾಗ ತಮ್ಮ ಧ್ಯಾನವನ್ನು ಸಮಾಪ್ತ ಮಾಡ್ತಾರೆ ಮತ್ತು ನಮ್ಮ ಕಡೆಗೆ ಯಾವಾಗ ಆಗಮಿಸಿ ನಮ್ಮ ಊರನ್ನು, ನಮ್ಮ ಮನೆಯನ್ನು ಪವಿತ್ರ ಮಾಡ್ತಾರೆ, ನಮ್ಮ ಕಿವಿಯನ್ನು ಪವಿತ್ರ ಮಾಡ್ತಾರೆ ಅನ್ನುವ ಭಾವನೆ ಆ ಎಲ್ಲ ಮನಸ್ಸಲ್ಲಿ ಇತ್ತು. ಅದಕ್ಕೋಸ್ಕರ ಪಾಪ ಪ್ರತಿದಿನ ಮನುಷ್ಯರು ಬಂದು ದೂರದಿಂದ ನೋಡ್ಕೊಂಡು ಹೋಗ್ತಾಯಿದ್ರು ಅವ್ರನ್ನ. ಹೀಗೆ ಆಯಿತು. ಈಗ ವರ್ಷಾಯೋಗ ಅಂದರೆ ಚಾತುರ್ಮಾಸ ಸಮಾಪ್ತ ಆಯಿತು. ಅವರು ಆಕಾಶ ಮಾರ್ಗದಲ್ಲಿ ವಿಹಾರ ಮಾಡಿಯೇ ಬಿಟ್ಟರು. ಅಲ್ಲಿ ನಿಂತಿಲ್ಲ, ಅವರು ಆ ಊರಲ್ಲಿ ಇರಲಿಲ್ಲ, ಹೋಗಿಬಿಟ್ರು ಅವರು. ಯಾಕೆಂದರೆ ಆಕಾಶಗಾಮಿ ಇದಿತ್ತಲ್ಲ, ಅವರು ವೃದ್ಧಿಧಾರಿ ಇದ್ರಲ್ಲ, ಅವರು ಹೋಗಿಬಿಟ್ರು ಅವರು. ಆದರೆ ಕರ್ಮಧರ್ಮ ಸಂಯೋಗದ ಏನಾಯಿತು ಗೊತ್ತಾ, ಅದೇ ಸ್ಥಳದಲ್ಲಿ ಇನ್ನೊಬ್ಬರು ಮುನಿರಾಜರು ಬಂದು ತಪಕ್ಕೆ ನಿಂತುಬಿಟ್ರು. ನೋಡಿ ಹೇಗಿದೆ ಪರಿಸ್ಥಿತಿ, ಹೇಗಿದೆ ನೋಡಿ. ಆವಾಗ ಈ ಊರು ಮನುಷ್ಯರೆಲ್ಲ ಯಥಾಸ್ಥಿತಿ ಹೇಗೆ ದರ್ಶನ ಮಾಡೋಕ್ಕೆ ಬರ್ತಿದ್ರಲ್ಲ, ಅದೇ ರೀತಿ ದರ್ಶನ ಮಾಡೋದಕ್ಕೆ ಬಂದರು. ಸ್ವಲ್ಪ ದೂರದಿಂದ, ಅವರು ಗುಡ್ಡದ ಮೇಲೆ ಎಲ್ಲ ಸ್ವಲ್ಪ ದೂರದಿಂದ ದರ್ಶನ ಮಾಡ್ತಾಯಿದ್ರು. ಅದರಿಂದ ಅದು ಸ್ವಚ್ಛವಾಗಿ ಕಾಣ್ತಾ ಇರಲಿಲ್ಲ ದಿಗಂಬರ ಮುನಿ ಅಲ್ಲಿಂದ. ಆಯ್ತಿಲ್ಲ, ಇವರು ನಿಂತಿದ್ದಾರೆ. ಅವರೇ ಮುನಿರಾಜರು ಇವರು ಅಂಥೇಳಿ ಭಾಳ ದೊಡ್ಡ ವಿಶೇಷವಾದ ಸಂಭ್ರಮ ಮಾಡಿ ಅವರೆಲ್ಲ ಊರಿಗೆ ಕರ್ಕೊಂಡು ಹೋದ್ರು. ಇವ್ರನ್ನ ಊರಿಗೆ ಕರ್ಕೊಂಡು ಹೋಗಿ ಭಾಳ ದೊಡ್ಡ ಪ್ರಶಂಸೆ ಮಾಡಿದ್ರು. ಯಾರು? ಇಂಥ 4 ತಿಂಗಳ ತನಕ ಶರೀರವನ್ನು ಸ್ವಲ್ಪ ಕೂಡ ಅಲ್ಲಾಡಿಸದೆ ನಿಂತಿದ್ದಂತಹ ಮಹಾಮುನಿ, ತಾವು ಧನ್ಯ ಏನೇನೋ ಪ್ರಶಂಸೆ. ಆದರೆ ಈ ಮುನಿ ಅವರಲ್ಲ, ಇವ್ರ ಹೆಸರಿತ್ತು ಮೃದುಮತಿ ಅಂತ ಹೇಳಿ. ಅವ್ರು ಯಾರಿದ್ರು? ಚಾರಣ ವೃದ್ಧಿಧಾರಿ ಯಾರಿದ್ರು? ಅವರು ಗುಣಧರ್ ಅಂತ ಹೇಳಿ ಇದ್ರು. ಅವರು ಗುಣಧರ್ ಮುನಿ ಮಹಾರಾಜರು. ಗುಣಧರ್ ಚಾರಣ ವೃದ್ಧಿಧಾರಿ. ಇವರು ಮೃದುಮತಿ ಅಂತ ಇತ್ತು ಇವ್ರ ಹೆಸರು. ಆದರೆ ಇವರು, ನಾನು ಆ ಮುನಿ ಅಲ್ಲ, ನಾನು ಮೃದುಮತಿ ಇದ್ದೀನಿ, ನನಗೆ ವೃದ್ಧಿಗಳು ಪ್ರಾಪ್ತ ಆಗಿಲ್ಲ ಅಂತ ಸತ್ಯ ಹೇಳಿಲ್ಲ. ಜನ ಪ್ರಶಂಸೆಗೆ ಮನಸೋತು ಖ್ಯಾತಿ, ಲಾಭ, ಪೂಜಾ ಇದಕ್ಕೆ ಕಪಟಕ್ಕೆ ಒಳಗಾಗಿ, ಈ ಆಶೆಗೆ ಒಳಗಾಗಿ ಅವರು ಕಪಟದಿಂದ ನಾನು ಆ ಮುನಿ ಅಲ್ಲ, ನಾನು ಬೇರೆ ಇದ್ದೇನೆ ಅಂತ ಸತ್ಯ ಹೇಳಿಲ್ಲ. ಇದರ ಪರಿಣಾಮ ಏನಾಯಿತು ಗೊತ್ತಾ? ಇದರ ಪರಿಣಾಮ ಅಂತಂದರೆ, ಮುನಿಯಾಗಿ ಇವರು ತಪ ಮಾಡಿದ್ರು, ಆದ್ದರಿಂದ ಸ್ವರ್ಗದಲ್ಲಿ ಇವರು ದೇವ ಆದರು. ಅಲ್ಲಿಯ ಆಯು ಮುಗಿತಾ ಬಂತು. ಅಲ್ಲಿಯ ಆಯು ಮುಗಿತಾ ಬಂದಾಗ ಈ ಕರ್ಮದ ಉದಯ ಇದೆಯಲ್ಲ, ಹೇಗೆ ಬಂತು ನೋಡ್ರಿ. ಆ ಜೀವ ಅಲ್ಲಿಂದ, ಅಂದರೆ ಸ್ವರ್ಗದ ಆಯುವನ್ನು ಮುಗಿಸಿ ಇಲ್ಲಿ ಬಂದು ದೊಡ್ಡ ಕಾಡೊಳಗಡೆ ಆನೆಯಾಗಿ ಹುಟ್ಟಿಬಿಡ್ತು. ಆ ಆನೆ ಅತಿ ಗರ್ವಿಷ್ಠ ಇತ್ತು, ಎಲ್ಲ ಕಡೆಗೆ ತಿರುಗ್ತಾ ಇತ್ತು. ಈ ರಾವಣ ಗೊತ್ತಲ್ಲ? ರಾವಣ ಪ್ರತಿನಾರಾಯಣ ಪದವಿಧಾರಿ ಮಹಾಪುರುಷ, ಶಲಾಕ ಪುರುಷ ರಾವಣ ಒಂದು ಸಲ ಯುದ್ಧಕ್ಕೆ ಅಂತ ಹೋದವನು ಆ ಶಿಖರ್ಜಿ ದರ್ಶನ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಬಂದ. ಆದರೆ ಶಿಖರ್ಜಿ ದರ್ಶನ ಮಾಡೋಕ್ಕೆ ಅವನೇನು ಮೇಲೆ ಹೋಗಿಲ್ಲ. ಕೆಳಗಡೆನೆ ಒಂದು ಆನೆ ತಿರುಗ್ತಾ ಇತ್ತು, ಭಾಳ ದೊಡ್ಡ ರಾಧಾಕಾರದ ಆನೆ ಅದು. ಅದನ್ನು ಹಿಡಿಯೋದಕ್ಕೆ ಹೋದ. ಅದನ್ನು ಹಿಡಿದ ಕೂಡ ಮತ್ತೆ ಪಳಗಿಸಿ ಇಟ್ಕೊಂಡ ತನ್ನಲ್ಲಿ. ಅವನಲ್ಲಿ ಎಷ್ಟು ಆನೆಗಳು ಇದ್ದು ಅದರಲ್ಲಿ ಎಲ್ಲ ಇದು ಮುಖ್ಯ ಪ್ರಬಲ ಆನೆ ಇತ್ತು. ಇದಕ್ಕೆ ತ್ರಿಲೋಕ ಮಂಡನ್ ಎಂದು ಹೆಸರು ಇಟ್ಟ. ಇದು ಪದ್ಮಪುರಾಣ ಮಹಾಶಾಸ್ತ್ರದಲ್ಲಿ ಇದರ ವಿಸ್ತಾರವಾದ ವರ್ಣನೆ ಇದೆ ನೋಡ್ರಿ. ಅದಾದ ನಂತರ ಭಾಳ ದಿವಸಗಳ ನಂತರ ಈ ಜೀವಕ್ಕೆ ಜಾತಿ ಸ್ಮರಣೆ ಆಯಿತು ತ್ರಿಲೋಕ ಮಂಡನ್ಗೆ. ಅದಾದ ನಂತರ ಅದು ರಸಗಳನ್ನ ಧಾರಣೆ ಮಾಡ್ತು. ಮತ್ತು ಪುನಃ ತನ್ನ ಕಪಟ ಭಾವ ಎಲ್ಲ ಬಿಟ್ಟು ಸಮ್ಯಕ್ ದರ್ಶನವನ್ನು ಧಾರಣೆ ಮಾಡಿ ಮತ್ತೆ ಸ್ವರ್ಗಕ್ಕೆ ಹೋಯಿತು. ಆ ಕತೆ ಭಾಳ ವಿಸ್ತಾರವಾದಿದೆ, ಅದು ಈಗಿಲ್ಲಿ ಹೇಳೋದಕ್ಕಾಗಲ್ಲ. ಅಂದರೆ ಕಪಟದಿಂದಾಗಿ ಜೀವಕ್ಕೆ ಇಂಥದ್ದು ಪ್ರಾಪ್ತ ಆಗ್ತದೆ ಹೇಳೋದಿಷ್ಟೇ ಉದ್ದೇಶ ಇತ್ತು ಇಲ್ಲಿ. ಆನಂತರ ಆ ಜೀವ ಸರಳವಾಗಿ ತನ್ನ ಕಲ್ಯಾಣವನ್ನು ಮಾಡಿಕೊಳ್ತು. ಆಯಿತು, ಈಗ ಟೈಮ್ ಆಯಿತು.